चन्द्रचूड शिवगङ्गाधर चन्द्रचूड जगन्मङ्गल विश्वनीड गङ्गाधर चन्द्रचूड जगन्मङ्गल विश्वनीड शिव शिव भव भव शरणं मम भवतु सदा तव स्मरणं शिव शिव भव भव शरणं मम भवतु सदा तव स्मरणम् कैलासाचलवास शिव कैलासाचलवास शिव कर्पूरहर दरहास कैलासाचलवास शिव कर्पूरहर दरहास शिव शिव भव भव शरणं मम भवतु सदा तव स्मरणं शिव शिव भव भव शरणं मम भवतु सदा तव स्मरणम् भस्मोद्धूलितदेह शम्भो भस्मोद्धूलितदेह शम्भो परमपुरुष वृषवाह भस्मोद्धूलितदेह शम्भो परमपुरुष वृषवाह शिव शिव भव भव शरणं मम भवतु सदा तव स्मरणं शिव शिव भव भव शरणं मम भवतु सदा तव स्मरणम् पञ्चानन फणिभूष शिव पञ्चानन फणिभूष शिव परम पुरुष मुनिवेश पञ्चानन फणिभूष शिव परम पुरुष मुनिवेश शिव शिव भव भव शरणं मम भवतु सदा तव स्मरणं शिव शिव भव भव शरणं मम भवतु सदा तव स्मरणम् आनन्द नटन विलोल सच्चिदानन्द नटन विलोल सच्चिदानन्द विगलित खेल आनन्द नटन विलोल सच्चिदानन्द विगलित खेल शिव शिव भव भव शरणं मम भवतु सदा तव स्मरणं शिव शिव भव भव शरणं मम भवतु सदा तव स्मरणम् नवव्याकरण स्वभाव शिव नवव्याकरण स्वभाव शिव नारायण तीर्थदेव नवव्याकरण स्वभाव शिव नारायण तीर्थदेव शिव शिव भव भव शरणं मम भवतु सदा तव स्मरणं शिव शिव भव भव शरणं मम भवतु सदा तव स्मरणं मम भवतु सदा तव स्मरणं मम भवतु सदा तव स्मरणम्
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ ಮಹಾಪಾಪಾತಿಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನೀದಲಮಂಬುವತ್ ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದಾಃ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 10ನೇ ಅಧ್ಯಾಯವನ್ನು ಪರಮಾತ್ಮನ ಅನೇಕ ವಿಭೂತಿಗಳನ್ನು, ಮಹಿಮೆಗಳನ್ನು, ಗುಣಗಳನ್ನು ತಿಳಿದುಕೊಳ್ಳುತ್ತಾ ಪುನರಾವಲೋಕನ ಮಾಡುತ್ತಿದ್ದೇವೆ. ಪರಮಾತ್ಮನ ಈ ದಿವ್ಯ ಸಂದೇಶವನ್ನು ಬ್ರಹ್ಮವಿದ್ಯೆಯಾಗಿ ಪ್ರಯೋಗಾತ್ಮಕವಾಗಿ ಅನುಷ್ಠಾನ ಯೋಗ್ಯವಾಗಿ ಹೇಗೆ ಸಾಧಿಸಬೇಕೆಂಬುದನ್ನು ತಿಳಿದುಕೊಳ್ಳುತ್ತಾ ಪ್ರತಿಯೊಬ್ಬರೂ ಪರಮಾತ್ಮನೆಡೆಗೆ ಹೋಗುತ್ತಲೇ ಇರುತ್ತಾರೆ. ಅದು ಪ್ರಾಕೃತಿಕವಾದಂಥ ಪ್ರಕ್ರಿಯೆ. ಆದರೂ ಪ್ರಯತ್ನಪೂರ್ವಕವಾಗಿ ಯಾರು ಭಗವಂತನೆಡೆಗೆ ಹೋಗಲು ಅನುಷ್ಠಾನಾದಿಗಳನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡುತ್ತಾರೆಯೋ ಅವರಿಗೆ ಭಗವಂತನು ಇನ್ನೂ ಹತ್ತಿರವಾಗುತ್ತಾನೆ. ಭಗವಂತನ ಭಕ್ತಿಯನ್ನು ಮಾಡುವುದರಿಂದ ಭಗವಂತನೆಡೆಗೆ 1 ಹೆಜ್ಜೆ ಹೋದರೆ ಭಗವಂತನು 100 ಹೆಜ್ಜೆ ಭಕ್ತನ ಕಡೆಗೆ ಬರುತ್ತಾನೆ ಎಂಬುದಾಗಿ ಗೀತಾ ಮಹಾತ್ಮ್ಯದಲ್ಲಿ ಮತ್ತು ಭಗವದ್ಗೀತೆಯ ಆದಿ ಶ್ಲೋಕದಿಂದಲೂ ಅಂತ್ಯ ಶ್ಲೋಕದವರೆಗೂ ಅಭಯವನ್ನು ಕೊಡುತ್ತಾ ಪರಮಾತ್ಮನು ತನ್ನ ಭಕ್ತರಿಗೂ ತನಗೂ ಯಾವ ರೀತಿಯ ವ್ಯತ್ಯಾಸವನ್ನು ಕಾಣಲು ಸಾಧ್ಯವಿಲ್ಲ. ನನ್ನ ಅಂತರಂಗದ ಭಕ್ತರಲ್ಲಿ ನಾನು ಸದಾ ನೆಲೆಸಿಯೇ ಇರುತ್ತೇನೆ. ನನ್ನ ಅಸ್ತಿತ್ವವನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಭಕ್ತರ ಸಂಘವನ್ನು ಮಾಡಿದರೆ ಸಾಕು. ದೃಢ ಭಕ್ತರಲ್ಲಿ ನಾನು ಸದಾ ಕಾಲವೂ ಇದ್ದೇ ಇರುತ್ತೇನೆ ಎಂಬ ಅಭಯವಾಕ್ಯಗಳನ್ನು ಕೊಡುತ್ತಾ ವೇದೋಪನಿಷತ್ ಪುರಾಣಗಳಲ್ಲಿ ಹೇಳಿರುವಂತೆ, ದಾಸವರೇಣ್ಯರುಗಳು ಹಾಡಿರುವಂತೆ, ಭಗವಂತನು ಎಲ್ಲಿ ನೆಲೆಸಿರುತ್ತಾನೆ ಎಂದರೆ ಅವನ ಭಕ್ತರ ಹೃದಯ ಮಂದಿರದಲ್ಲಿ ನೆಲೆಸಿ ಅವರ ಭಕ್ತರೊಡನೆ ಒಡನಾಟವನ್ನು ಬೆಳೆಸಿಕೊಂಡು ಈ ವಿಶ್ವದಲ್ಲಿ ಇದ್ದು ಬಿಡುತ್ತಾನೆ ಎಂಬ ತತ್ವವನ್ನು ತಿಳಿದುಕೊಂಡ ಮೇಲೆ ಎಲ್ಲ ಮಹಿಮೆಗಳಿಗಿಂತಲೂ ಭಗವಂತನ ಭಕ್ತ ವಾತ್ಸಲ್ಯ, ಭಕ್ತ ಮತ್ತು ಭಕ್ತನ ಮೇಲಿರುವಂತಹ ಕೃಪೆ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾದ ಭಗವಂತನ ಈ ಮಹಿಮೆಯನ್ನು ಭಕ್ತಾದಿಗಳು ಸದಾ ಕಾಲದಲ್ಲಿಯೂ ಕೊಂಡಾಡುತ್ತಲೇ ಇರುತ್ತಾರೆ.
ಕಣ್ಬಿಟ್ಟರೆ ವಿಶ್ವವು, ಕಣ್ಮುಚ್ಚಿದರೆ ಭಗವಂತನು ಸದಾಕಾಲವೂ ಭಕ್ತರಿಗೆ ಕಾಣಿಸುತ್ತಲೇ ಇರುತ್ತಾನೆ. ಆದ್ದರಿಂದ ಭಕ್ತ ಭಗವಂತನ ಸಂಬಂಧದಲ್ಲಿ ಮಧ್ಯದಲ್ಲಿ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ಇರಲು ಸಾಧ್ಯವೇ ಇಲ್ಲ ಎಂಬ ತತ್ವವನ್ನು ಪ್ರತಿಪಾದನೆ ಮಾಡುತ್ತಾ ವೇದೋಪನಿಷತ್ತುಗಳು ಭಗವಂತನನ್ನು, ಅವನ ಸ್ವರೂಪವನ್ನು ವಿಶ್ವದಲ್ಲಿ ಎಲ್ಲ ಕಡೆಯೂ ಕಾಣುತ್ತಲೇ ಬಂದಿದ್ದಾರೆ. ಇಂತಹ ತತ್ವವನ್ನು ಪರಮಾತ್ಮನು ಪುಷ್ಟೀಕರಿಸುತ್ತಾ ವಿಭೂತಿ ಯೋಗ 10ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಅಹಮಾತ್ಮ ಗುಡಾಕೇಶ, ನಾನೇಪ್ಪ ಆತ್ಮ, ಎಲ್ಲರ ಹೃದಯ ಮಂದಿರದಲ್ಲಿ ದೇಹದಲ್ಲಿ ಅಡಗಿ ಕುಳಿತಿರುವಂತಹ ಆತ್ಮಸ್ವರೂಪನು ನಾನೇ. ಎಲ್ಲ ಆತ್ಮಗಳು ಜೋಡಿಸಲ್ಪಟ್ಟಿರುವುದರಿಂದ ಪರಮಾತ್ಮನೂ ನಾನೇ ಎಂಬ ಸತ್ಯವನ್ನು ಪ್ರಚುರಪಡಿಸುತ್ತಾ ಎಲ್ಲವೂ ನಾನೇ ಎಂಬುದಾಗಿ ಪರಮಾತ್ಮನು ಅರ್ಜುನನಿಗೆ ತಿಳಿಸುತ್ತಾ ಹೋಗುತ್ತಾನೆ. ಎಂಥ ವಿಚಿತ್ರವೆಂದರೆ, ಪರಮಾತ್ಮನೇ ತನ್ನ ವಿಭೂತಿಗಳನ್ನು, ತನ್ನ ಮಹಿಮೆಗಳನ್ನು ಅರ್ಜುನನಿಗೆ ತಿಳಿಸುವ ಮೂಲಕ ಈ ಜಗತ್ತಿಗೆ ತಿಳಿಸಿಕೊಡುತ್ತಿದ್ದಾನೆ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವಚ, ಎಲ್ಲ ಭೂತಗಳಿಗೂ ನಾನೇ ಆದಿ ಮಧ್ಯ ಅಂತವಾಗಿದ್ದೇನೆ. ಆದಿತ್ಯರುಗಳಲ್ಲಿ ನಾನೇ ವಿಷ್ಣುವಾಗಿದ್ದೇನೆ. ರುದ್ರಾಣಾಂ ಶಂಕರಶ್ಚಾಸ್ಮಿ, ರುದ್ರರುಗಳಲ್ಲಿ ಶಂಕರನು ನಾನೇ ಆಗಿದ್ದೇನೆ. ವಿತ್ತೇಶನಾದಂತಹ ಕುಬೇರನಲ್ಲಿಯೂ ನಾನೇ ಇದ್ದೇನೆ. ಕುಬೇರನಲ್ಲಿ ನಾನು ಇರುವುದರಿಂದ ಯಕ್ಷ ರಾಕ್ಷಸರುಗಳಿಗೆಲ್ಲರಿಗೂ ಒಡೆಯನಾಗಿದ್ದೇನೆ. ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ, ದೇವಾದಿಗಳಿಗೆಲ್ಲರಿಗೂ ಗುರುವಿನ ಸ್ಥಾನದಲ್ಲಿ ಬೃಹಸ್ಪತಿಯಾಗಿ ನಾನೇ ಇದ್ದೇನೆ. ಪುರೋಧಸಾಂ, ಜೊತೆಯಲ್ಲಿ ಮುಖ್ಯನೂ ಆಗಿದ್ದೇನೆ. ದೇವತೆಗಳಿಗೆ ರಾಜನಾದ ಇಂದ್ರನೂ ನಾನೇ ಆಗಿದ್ದೇನೆ ಎಂಬುದಾಗಿ ಅವನ ಆದಿಯಿಂದ, ಮೂಲದಿಂದ ಪ್ರತಿಯೊಂದು ಪಾತ್ರವನ್ನು ತನ್ನ ಮಹಿಮೆಗಳೆಂಬುದಾಗಿ ವರ್ಣಿಸುತ್ತಾ ಅರ್ಜುನನಿಗೆ ಹೇಳಿದ ಮೇಲೆ ಅರ್ಜುನನು ಆರ್ತನಾಗಿ, ದೀನ ಹೃದಯನಾಗಿ ಪರಮಾತ್ಮನನ್ನು ಬೇಡಿಕೊಳ್ಳುತ್ತಾನೆ. ಅಪ್ಪ, ನಿನ್ನ ಎಲ್ಲ ವಿಭೂತಿಗಳು ನನಗೆ ಅರ್ಥವಾಯಿತು. ನೀನು ಯಾರೆಂಬುದು ನನಗೆ ಈಗ ತಿಳಿದಿದೆ. ಪರಬ್ರಹ್ಮ, ಪರಂಧಾಮ, ಪರಮಪವಿತ್ರ, ನಿತ್ಯ ಪುರುಷ, ಆದಿದೇವ, ಆದ್ಯಂತರಹಿತ ಎಂಬ ಎಲ್ಲ ಮಹಿಮೆಗಳು ನನಗೆ ಈಗ ಮನಸ್ಸಿಗೆ ಮನದಟ್ಟಾಗಿದೆ. ಆದುದರಿಂದ ನರಮಾನವನಾದ ನನಗೆ ದೇವದೇವೋತ್ತಮನಾದ ನಿನ್ನ ಮಹಿಮೆಗಳನ್ನು ಇನ್ನೂ ಹೇಳುತ್ತಲೇ ಇರು, ನನಗೆ ಕೇಳುವುದೆಂಬ ಮಹದಾಸೆಯಾಗುತ್ತಿದೆ, ಅಭಿಲಾಷೆ ಉಂಟಾಗುತ್ತಿದೆ ಎಂಬುದಾಗಿ ಅರ್ಜುನನು ಮತ್ತೆ ಕೇಳಿಕೊಳ್ಳುತ್ತಾನೆ. ಆಗ ಪರಮಾತ್ಮನು ಅವನ ಮಹಿಮೆಗಳನ್ನು ಮತ್ತೆ ವರ್ಣಿಸುತ್ತಾ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವಚ. ಇಷ್ಟು ಸ್ಪಷ್ಟವಾಗಿ ಪರಮಾತ್ಮನು ವಿಶ್ವದಲ್ಲಿ ಎಲ್ಲದರಲ್ಲೂ ಹಾಸುಹೊಕ್ಕಾಗಿ ಪ್ರತಿಯೊಂದು ವಸ್ತು, ವ್ಯಕ್ತಿ, ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿರುವುದನ್ನು ನಾವು ಗಮನಿಸಲಾರದೆ ಪರಮಾತ್ಮನ ಅಸ್ತಿತ್ವವನ್ನು ಹುಡುಕ ಹೊರಟಿದ್ದೇವೆ. ಅವನನ್ನು ಹುಡುಕುವ ಅವಶ್ಯಕತೆಯೇ ಇಲ್ಲ. ಎಲ್ಲೆಂದರಲ್ಲಿ ಕಾಣಿಸುತ್ತಿರುವನು, ಎಲ್ಲರಲ್ಲಿ ಕಾಣಿಸುತ್ತಿರುವನು, ಎಲ್ಲವೂ ಅವನೇ ಆಗಿರುವನು. ಹೀಗಿರುವಾಗ ಅವನ ವಿಸ್ಮರಣೆ ಹೇಗೆ ಸಾಧ್ಯ ಎಂಬುದಾಗಿ ಅಂತರಂಗ ಭಕ್ತಾದಿಗಳು ಸದಾಕಾಲದಲ್ಲಿಯೂ ಅವನ ಸ್ಮರಣೆಯಲ್ಲಿಯೇ ಇದ್ದು ಬಿಡುತ್ತಾರೆ.
ಇಂತಹ ಪರಮಾತ್ಮನ ಮಹಿಮೆಗಳನ್ನು ವರ್ಣಿಸುತ್ತಾ ಮಹರ್ಷೀಣಾಂ ಭೃಗುರಹಂ ಗಿರಾಂ ಅಸ್ಯೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಎಲ್ಲರೂ ವಿಶೇಷವಾಗಿ ಬ್ರಾಹ್ಮಣಾದಿಯಾಗಿ ವರ್ಣದವರ ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ. ಎಲ್ಲವನ್ನೂ ದ್ರವ್ಯ ಯಜ್ಞವನ್ನಾಗಿ ಮಾಡುತ್ತಾ ಹಿಂದೂ ಧರ್ಮವನ್ನು ನಾವು ಕಾಪಾಡುತ್ತಿದ್ದೇವೆಂದು ವಾದ ಮಾಡುತ್ತಾರೆ. ಆದರೆ ಪರಮಾತ್ಮನ ಈ ಮಾತುಗಳನ್ನು ಗಮನಿಸಿದಾಗ ಯಜ್ಞಾನಾಂ ಜಪಯಜ್ಞೋಸ್ಮಿ, ಅತ್ಯಂತ ಶ್ರೇಷ್ಠವಾದುದು ಜಪಯಜ್ಞ. ಅದನ್ನು ಯಾರು ಮಾಡುತ್ತಿರುತ್ತಾರೋ ಅವರು ಅಂತರಂಗ ಭಕ್ತರಾಗುತ್ತಾರೆ. ಅಂತಹವರು ಮಾತ್ರ ನಿಜವಾದ ಬ್ರಾಹ್ಮಣರು, ಬ್ರಹ್ಮನಿಗೆ ಅತ್ಯಂತ ಹತ್ತಿರವಾದವರು, ಬ್ರಹ್ಮನನ್ನು ಸದಾಕಾಲ ನೋಡುವವರು, ಬ್ರಹ್ಮನಲ್ಲಿ ಸದಾಕಾಲ ವಿರಮಿಸುವವರು, ಬ್ರಹ್ಮನೊಡನಾಟದಲ್ಲಿ ಸದಾಕಾಲ ತಮ್ಮನ್ನು ತಾವು ತಲ್ಲೀನಗೊಳಿಸಿಕೊಂಡವರು. ಅಂತಹ ಬ್ರಾಹ್ಮಣರು ಭೂಮಂಡಲದಲ್ಲಿ ಹುಡುಕಬೇಕು. ಅಂತಹವರು ಸಿಕ್ಕಿದರೆ ಅವರು ನಿಜವಾದ ಪರಮಾತ್ಮನ ಪ್ರತೀಕದಂತೆ, ಪ್ರತಿನಿಧಿಯಂತೆ ವರ್ತಿಸುತ್ತಿರುತ್ತಾರೆ. ಮಹರ್ಷೀಣಾಂ ಭೃಗುರಹಂ, ಮಹರ್ಷಿಗಳೆಲ್ಲರಲ್ಲಿಯೂ ನಾನೇ ಒಡೆಯನಾಗಿ, ಅಧಿಪತಿಯಾಗಿ, ಪ್ರಮುಖನಾಗಿ ಭೃಗುವಾಗಿದ್ದೇನಪ್ಪ. ಗಿರಾಮಸ್ಯೈಕ ಅಕ್ಷರಂ, ಏಕಮಕ್ಷರಂ. ಗಿರಾ, ಲಕ್ಷ ಮಾತೇಕೆ, 1000 ಮಾತೇಕೆ, 100 ಮಾತೇಕೆ, ಒಂದೇ ಅಕ್ಷರವೂ ನಾನೇ ಆಗಿದ್ದೇನೆ. ಓಂ ಎಂಬ ಪ್ರಣವಾಕ್ಷರವೂ ಪರಮಾತ್ಮನೇ ಆಗಿದ್ದಾನೆ. ಗಣೇಶನಿಗೆ ಪ್ರಣವ ಸ್ವರೂಪನೆಂಬುದಾಗಿ ಹೇಳುವುದಿಲ್ಲವೇ? ಗಣೇಶನೂ ಅವನೇ ಆಗಿದ್ದಾನೆ, ಪ್ರಣವ ಸ್ವರೂಪದಿಂದ ಕಾಣಿಸಿಕೊಳ್ಳುತ್ತಾನೆ. ಪ್ರಣವ ಅವನೇ ಆಗಿದ್ದಾನೆ ಎಂಬ ಅರ್ಥಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅಸ್ತಿ ಇತಿ, ಯಾವುದು ಇದೆ, ಯಾವುದು ನಮಗೆ ಗೋಚರವಾಗುತ್ತಿದೆ, ಅದು ಮಾತ್ರ ಮಹಾವಿಷ್ಣು, ಮಹಾವಿಷ್ಣುವಿನ ಅಂಶ. ಹುಟ್ಟದೇ ಇರುವಂತಹದ್ದು, ಭೌತಿಕವಾಗಿ ನಾಶವಾಗಿರುವಂತಹದ್ದು, ಅವ್ಯಕ್ತವಾಗಿದ್ದರೂ ಅದು ಬ್ರಹ್ಮ ರುದ್ರರಿಗೆ ಸೇರಿದ ವಿಷಯಗಳು. ಕಣ್ಣಿಗೆ, ಸಕಲ ಇಂದ್ರಿಯಗಳಿಗೆ ಗೋಚರವಾಗುತ್ತಿರುವಂತಹ ಏಕೈಕ ವಸ್ತು ಮಹಾವಿಷ್ಣು ಮತ್ತು ಅಂಶ ಸಂಭೂತನಾದಂಥ ತೇಜಸ್ಸು, ಓಜಸ್ಸುಗಳು ಸೂರ್ಯನೋಪಾದಿಯಲ್ಲಿ ನಮಗೆ ಪ್ರತಿದಿನವೂ ಜ್ವಾಜ್ವಲ್ಯಮಾನವಾಗಿ ಉರಿಯುತ್ತಾ ಕಾಣಿಸುತ್ತಲೇ ಇರುತ್ತದೆ. ಆಕಾಶದಲ್ಲಿ ಸದಾಕಾಲವೂ ಇರುವಂತಹ ಸೂರ್ಯದೇವನನ್ನು ನೋಡಿದೊಡನೆ ಪರಮಾತ್ಮ ಅವನಲ್ಲಿಯೇ ಕುಳಿತಿದ್ದಾನೆ ಎಂಬ ಭಾವ ತತ್ಕ್ಷಣದಲ್ಲಿಯೇ ಉಂಟಾಗುತ್ತದೆ. ಹೀಗಿರುವಾಗ ಪರಮಾತ್ಮನ ಅಸ್ತಿತ್ವವನ್ನು ಹುಡುಕಬೇಕಾದ ಪ್ರಮೇಯವೇ ಇಲ್ಲ, ಸ್ಥಿತಿಯೂ ಇಲ್ಲ. ಆಕಾಶ ನೋಡುವುದಕ್ಕೆ ನೂಕು ನುಗ್ಗಲು ಎಂಬ ಕನ್ನಡದಲ್ಲಿ ಹೇಳುವ ಮಾತಿನಂತೆ ಪರಮಾತ್ಮನನ್ನು ನೋಡುವುದಕ್ಕೆ ಎಲ್ಲೆಂದರಲ್ಲಿ, ಹೇಗೆಂದರೆ ಹಾಗೆ, ಯಾವಾಗಲೆಂದರೆ ಆವಾಗ ಕಾಣಿಸಿಕೊಳ್ಳುವಂತಹ, ಪ್ರಕೃತಿಯಲ್ಲಿ ಹಾಸು ಹೊಕ್ಕಾಗಿರುವಂತಹ, ಮಾಯೆಯಿಂದ ಆವೃತನಾಗಿರುವಂತಹ ಪರಮಾತ್ಮನನ್ನು ಸ್ಥಿತಿಕರ್ತನಾಗಿ, ಮಹಾವಿಷ್ಣುವಾಗಿ ಎಲ್ಲೆಡೆಯೂ ನೋಡಬಹುದು. ಗಿರಾಮಸ್ಯೈಕಮಕ್ಷರಂ, ಏಕಂ ಅಕ್ಷರಂ ಗಿರಾಂ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ
ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿ. ಋಷಿಮುನಿಗಳಲ್ಲಿ ಯಾರು ಸಿದ್ಧರಾಗಿದ್ದಾರೋ ಅಂತಹ ಸಿದ್ಧ ಋಷಿಮುನಿಯಲ್ಲಿ ಕಪಿಲನು ನಾನೇಪ್ಪ. ಉಚ್ಚೈಶ್ರವಸ್ ಎಂಬ ಕುದುರೆಯೂ ನಾನೇ. ನಾನೇ ಅಮೃತೋದ್ಭವವಾಗಿದ್ದಿರುವುದು ತಿಳಿದುಕೋ ಅರ್ಜುನ. ನಾನು ಬೇರೆ, ಅಮೃತ ಬೇರೆಯಲ್ಲ. ನಾನು ಬೇರೆ, ಪುಣ್ಯ ಬೇರೆಯಲ್ಲ. ಎರಡೂ ಒಂದೇ. ನಾನೇ ಅಮೃತ ರೂಪದಲ್ಲಿಯೂ ಪುಣ್ಯ ರೂಪದಲ್ಲಿಯೂ ಜಗತ್ತಿನ ಎಲ್ಲ ಕಡೆಯೂ ಹರಡಿದ್ದೇನೆ. ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಂ. ಎಲ್ಲ ಆನೆಗಳಿಗೆ ಒಡೆಯನಾದಂತಹ ಐರಾವತವೆನಿಸಿಕೊಂಡಿದ್ದೇನೆ. ನನ್ನನ್ನು ಇಂದ್ರನು ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ನರಾಣಾಂಚ ನರಾಧಿಪಂ. ಶ್ರೇಷ್ಠವಾದ ನರನೂ ನಾನೇ ಆಗಿದ್ದೇನೆ, ನರೋತ್ತಮನೂ ನಾನೇ ಆಗಿದ್ದೇನೆ ಎಂಬುದಾಗಿ ಅರ್ಜುನನಿಗೆ ಪರಮಾತ್ಮನು ತನ್ನ ಅಂಶಗಳನ್ನು, ತನ್ನ ಅಂಶವಿರುವ ಮಹಿಮೆಗಳನ್ನು ಒಂದೊಂದಾಗಿ ತಿಳಿಸುತ್ತಲಿದ್ದಾನೆ. ಇವೆಲ್ಲವನ್ನು ಮುಂದಿನ ಅಧ್ಯಾಯದಲ್ಲಿ ವಿಶ್ವರೂಪದಲ್ಲಿ ಅವನಲ್ಲಿ ನಾವು ಕಾಣಬಹುದು. ತನ್ನ ಯೋಗ ಸಿದ್ಧಿಗಳಿಂದ ಇವುಗಳೆಲ್ಲವನ್ನು ಅರ್ಜುನನಿಗೆ ಪ್ರತ್ಯಕ್ಷವಾಗಿ ತೋರಿಸುವಂಥವನಾಗುತ್ತಾನೆ. ಬರೀ ಬಾಯಿಯಲ್ಲಿ ಹೇಳಿಕೊಳ್ಳುವುದಲ್ಲ, ತನ್ನ ಮಹಿಮೆಗಳನ್ನು ಈಗ ಒಂದೊಂದು ವಸ್ತು ವಿಷಯ ವ್ಯಕ್ತಿಗಳಲ್ಲಿ ಹೇಳಿದ ಹಾಗೆ ಅವುಗಳೆಲ್ಲವೂ ತನ್ನ ದೇಹದಲ್ಲಿಯೇ ಇದೆ ಎಂಬುದನ್ನು ಪರಮಯೋಗ ಸಿದ್ಧಿಗಳಿಂದ ಅರ್ಜುನನಿಗೆ ತೋರಿಸುತ್ತಾನೆ. ವಿಶ್ವರೂಪ ದರ್ಶನವನ್ನೇ ಕೊಡುತ್ತಾನೆ. ಅಂಥ ಪರಮಾತ್ಮನ ಮಹಿಮೆಗಳನ್ನು, ವಿಭೂತಿಗಳನ್ನು, ಗುಣಗಳನ್ನು ಹಾಡಿ ಹೊಗಳಿ ಪೂರೈಸಲಾಗದೆ ವೇದೋಪನಿಷತ್ಗಳು, ಪುರಾಣಾದಿ ಸಕಲ ಋಷಿ ಮುನಿಗಳು ಕೊನೆಯನ್ನು ಕಾಣದೆ ನಿಂತಿರುತ್ತಾರೆ. ಅಷ್ಟೊಂದು ಮಹಿಮೆಗಳುಳ್ಳ ಪರಮಾತ್ಮನು ವಿಶ್ವವೇ ಆಗಿದ್ದಾನೆ. ಕಣ್ಣು ಬಿಟ್ಟೊಡನೆಯೇ ಕಾಣುವ ಈ ವಿಶ್ವವೂ ಅವನದೇ. ಕಣ್ಣು ಮುಚ್ಚಿದೊಡನೆಯೇ ಹೃದಯ ಮಂದಿರದಲ್ಲಿ ಆತ್ಮನಾಗಿರುವಂತಹ ಪರಮಾತ್ಮನು ಅವನೇ. ಅಹಮಾತ್ಮ ಗುಡಾಕೇಶ ಎಂಬುದನ್ನು ಸದಾ ಮನಸ್ಸಿನಲ್ಲಿಟ್ಟುಕೊಂಡು ಅವನ ಸ್ಮರಣೆಯನ್ನು ನಿರಂತರವಾಗಿ ಮಾಡಲಾರಂಭಿಸಿದರೆ ಅದಕ್ಕಿಂತ ದೊಡ್ಡ ಸಾಧನೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅವನ ಸ್ಮರಣೆಗಿಂತ ಬೇರೆ ಯಾವ ಸ್ಮರಣೆಯೂ ಶ್ರೇಷ್ಠವಾದುದಲ್ಲ. ಅವನ ನಾಮದ ಜಪಕ್ಕಿಂತ ಶ್ರೇಷ್ಠವಾದ ಯಜ್ಞ ಇನ್ನೊಂದಿಲ್ಲ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಎಂಬುದಾಗಿ ಪರಮಾತ್ಮನು ಸರ್ವಶ್ರೇಷ್ಠ ಸ್ವರೂಪನಾಗಿ ವಿಶ್ವದಲ್ಲಿಯೇ ಹಾಸು ಹೊಕ್ಕಿದ್ದಾನೆ ಎಂಬುದನ್ನು ಹೇಳುತ್ತಾ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.